ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೋಮವಾರದ ಮಧ್ಯಾಹ್ನದಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಹಾಗಲಕಾಯಿ ಗೊಜ್ಜನ್ನು ಮಾಡ್ಕೊಂಡಿದ್ದೆ. ಹಾಗಾಗಿ ಅದ್ರ ಕಾಂಬಿನೇಷನ್ ಆಗಿ ಮೆಂತ್ಯ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನು ಸೇರಿಸಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಇದೇನು ವಿಶೇಷ ಏನಿಲ್ಲ, ಎಲ್ಲರೂ ಮನೇಲಿ ಹೇಗೆ ಮುದ್ದೆ ಮಾಡ್ತಾರೆ ಅದೇ ಥರನೇ. ಆದರೆ ಇಲ್ಲಿ ನಾನು 2 ರೀತಿ ಹಿಟ್ಟನ್ನು ಉಪಯೋಗಿಸಿದ್ದೀನಿ. ಒಂದು ರಾಗಿ ಹಿಟ್ಟು ಮತ್ತು ಮೆಂತ್ಯ ಹಿಟ್ಟನ್ನು. ಮೆಂತ್ಯ ಹಿಟ್ಟು ಅಂದರೆ ಗೊತ್ತಲ್ವ ನಿಮಗೆ, ಹೆಣ್ಮಕ್ಳು ಫಸ್ಟಿಗೆ ಮೆಚೂರ್ಡ್ ಆಗಿರೋ ಟೈಮಲ್ಲಿ ಮೆಂತ್ಯ ಮುದ್ದೆ ಮಾಡ್ಕೊಡ್ತಾರಲ್ವ, ಸೊಂಟ ಎಲ್ಲ ಚೆನ್ನಾಗಿ ಬಲ ಇರಬೇಕು ಅಂತ ಹೇಳ್ಬಿಟ್ಟು ಅದೇ ಮೆಂತ್ಯ ಹಿಟ್ಟನ್ನು ಸೇರಿಸಿ ನಾನಿಲ್ಲಿ ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಇದು ನಾನು ಆಗಾಗ ಮಾಡಿಟ್ಕೊತೀನಿ, 15 ದಿವಸ 1 ತಿಂಗಳಿಗೆ ಒಂದು ಸತಿ ಹಿಟ್ಟನ್ನು ರೆಡಿ ಮಾಡಿಸಿ ಇಟ್ಕೊತೀನಿ ಮನೆಯಲ್ಲಿ. ತಿನ್ನಬೇಕು ಅನ್ನಿಸ್ದಾಗ ಅದರಲ್ಲಿ ಮಾಲ್ಟ್ ಕೂಡ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಈ ಥರ ರಾಗಿ ಮುದ್ದೆ ಮಾಡ್ಕೊತೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ. ಹಾಗೆ ಇವತ್ತು ಸ್ವಲ್ಪ ಬಟ್ಟೆ ಕೂಡ ಸ್ಟಿಚ್ ಮಾಡಬೇಕಾಗಿದೆ. ಮೊನ್ನೆ ಶಿವಾಜಿನಗರ ಹೋದಾಗ ಒಂದು ನೈಟಿ ತೊಗೊಂಡು ಬಂದಿದ್ದೆ, ಅದು ಕೂಡ ಸ್ಟಿಚ್ ಮಾಡ್ಕೋಬೇಕು. ಹೊಸ ನೈಟಿ ಆದರೂ ಕೂಡ ನಾವು ಸ್ಟಾರ್ಟಿಂಗ್ ಯೂಸ್ ಮಾಡೋ ಮುಂಚೆನೇ ಒಂದು ಸತಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಮಕ್ಕಳ ಬಟ್ಟೆನೂ ಕೂಡ ಕೆಲವೊಂದು ಶಾರ್ಟ್ಸ್ಗಳು ಸ್ಟಿಚಿಂಗ್ ಎಲ್ಲ ಹೋಗಿದೆ, ಹಂಗಾಗಿ ಅದು ಕೂಡ ಸ್ವಲ್ಪ ಸ್ಟಿಚ್ ಮಾಡ್ಕೊಬೇಕು. ಇವತ್ತಿನ ವ್ಲಾಗು ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ತಗೊಂಡಿದ್ದಂಥ 1 ಕಪ್ ರಾಗಿ ಹಿಟ್ಟು, ಅರ್ಧ ಕಪ್ಪು
ಮೆಂತ್ಯ ಹಿಟ್ಟಿಂದ ಕರೆಕ್ಟಾಗಿ 2 ಮುದ್ದೆ ಆಗಿತ್ತು. ಒಂದು ನನಗೆ, ಒಂದು ನನ್ನ ದೊಡ್ಡ ಮಗನಿಗೆ. ಇವತ್ತು ಅವನು ಮಧ್ಯಾಹ್ನ ಬಂದು ಕೇಳಿದಾಗ ರಾಗಿ ಮುದ್ದೆಗೆ ಏನು ಕಾಂಬಿನೇಷನು ಅಂತ. ನಾನಂದೆ ಹಾಗಲಕಾಯಿ ಗೊಜ್ಜು ಅಂತಂದೆ. ಅವ್ನಿಗೆ ಹಾಗಲಕಾಯಿ ಅಂದರೆ ಆಗಲ್ಲ. ಹಾಗಾಗಿ ಇವತ್ತು ಅವನು ಹೊರಗಡೆ ಊಟ ಮಾಡ್ಕೊಂಬರ್ತೀನಿ ನಾನು ಅಂತ ಹೋದ. ಸರಿ ಅಂತೇಳಿ ಸಂಜೆಗೆ ಏನಾದರೂ ಸಾಂಬಾರು ಮಾಡಿಕೊಂಡ್ರೆ ಆಗುತ್ತೆ ಅಂತೇಳಿ ಒಂದು ಮುದ್ದೆ ಎತ್ತಿಟ್ಟೆ. ಇನ್ನೊಂದು ಮುದ್ದೆ ನಾನೀಗ ಹಾಗಲಕಾಯಿ ಗೊಜ್ಜು ಜೊತೆ ಊಟ ಮಾಡಿಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಾನು ಈ ಮಿಷಿನ್ ಅದು ತಗೊಂಡು ಸುಮಾರು ಒಂದು 15ರಿಂದ 18 ವರ್ಷ ಆಗ್ತಾ ಬಂದಿದೆ. ಇದುವರೆಗೂ ಯಾವುದೇ ರೀತಿಯಲ್ಲೂ ರಿಪೇರಿ ಬಂದಿಲ್ಲ. ಜಿಮ್ಸಿ ಕಂಪ್ನಿದು ಈ ಮಿಷಿನ್ ಆಗಿರುತ್ತೆ. ನಾನು ಮುಂಚೆ ಮನೆಯಲ್ಲೇ ಬಟ್ಟೆ ಬ್ಯಾಗ್ ಬರುತ್ತಲ್ಲ, ಬಟ್ಟೆ ಬ್ಯಾಗ್ ಹೊಲಿತಿದ್ದೆ. ಮತ್ತು ಶರ್ಟೆಲ್ಲ ಪೀಸ್ ವರ್ಕ್ ತಂದು ಸ್ಟಿಚ್ ಮಾಡ್ತಿದ್ದೆ. ಇತ್ತೀಚೆಗೆ ಸ್ವಲ್ಪ ವರ್ಷಗಳಿಂದ ಅದನ್ನು ಮಾಡೋಕ್ಕಾಗ್ತಾಯಿಲ್ಲ, ಹಂಗಾಗಿ ಬಿಟ್ಟಿದ್ದೀನಿ. ಮನೆಯಲ್ಲಿ ನಮಗೆ ಯೂಸ್ ಆಗುವಂಥ ಬಟ್ಟೆಗಳನ್ನು ಸ್ಟಿಚ್ ಮಾಡ್ಕೊತೀನಿ. ಹಾಗಾಗಿ ಈ ಮಿಷಿನನ್ನು ಇದುವರೆಗೂ ಇಟ್ಕೊಂಡು ಬಂದಿದ್ದೀನಿ. ತುಂಬಾ ಯೂಸ್ಫುಲ್ಲಾಗಿದೆ ಈ ಮಿಷಿನ್ ಇರೋದರಿಂದ. ಮನೇಲಿ ನಮ್ಮ ಬಟ್ಟೆಗಳು ಎಷ್ಟೋ ಬಟ್ಟೆಗಳಿರುತ್ತಲ್ವ ಸ್ಟಿಚ್ ಮಾಡೋದಕ್ಕೆ, ನೈಟಿಗಳಾಗಿರ್ಬೋದು, ಮತ್ತು ಹೊಸ ಡ್ರೆಸ್ಸಸ್ ತೊಗೊಂಬಂದರೆ ಅದನ್ನು ಆಲ್ಟ್ರೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.